ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಶೇವ್ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಶೇವ್ ಉಂಡೆನ ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಕೆ.ಜಿಯಷ್ಟು ಶೇವನ್ನ ತೊಗೊಂಡಿದ್ದೀನಿ. ನೋಡಿ, 2 ಸಲ ನಾನು ಭಾಗ ಮಾಡ್ಕೊಂಡು ಹಾಕ್ಕೊಳ್ತೀನಿ. ನೋಡಿ, ಶೇವ್ ಅಂದರೆ ಈ ರೀತಿಯಾಗಿ ಇರುತ್ತೆ. ಇದು ಸಪ್ಪೆ ಇರುತ್ತೆ ಶೇವ್. ಇದು ಉಂಡೆ ಮಾಡ್ಕೊಳ್ಳೋದಕ್ಕೆ ಅಂತ ಸಿಗುತ್ತೆ. ನೋಡಿ, ಇದಕ್ಕೆ ನಾನು ಬೆಲ್ಲದ ಪಾಕನ ಮಾಡ್ಕೊಂಡಿದ್ದೆ ಆಲ್ರೆಡಿ. ಈ ಬೆಲ್ಲದ ಪಾಕ ಅಂತ ಅಂದರೆ ಒಂದೆಳೆ ಪಾಕ ಬರಬೇಕು. ಇದು ಬೆಲ್ಲದ ಪಾಕ ನಾವು ಮಾಡ್ಕೊಂಡಿದ್ದಾಗ ನೋಡಿ, ಒಂದ್ಸಲ ನಾವು ಬೆಲ್ಲದ ಪಾಕನ ಮಾಡಿಕೊಂಡ್ರೆ 4-5 ಥರದ್ದು ನಾವು ಉಂಡೆಗಳನ್ನ ಮಾಡ್ಕೊಳ್ಬೋದು. ಒಂದೇ ಸಲ ಒಂದು 5 ಕೆ.ಜಿಯಷ್ಟು ಬೆಲ್ಲದ ಪಾಕನ ಮಾಡಿಟ್ಕೊಂಡ್ರೆ ನಾವು 4 ಥರದ್ದು ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಈಸಿ ಆಗಿಬಿಡುತ್ತೆ. ನೋಡಿ, ಈಗ ಬೆಲ್ಲದ ಪಾಕ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಗೆಯೇ ಜಾಯಿಕಾಯಿ ಪುಡಿ, ಲವಂಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಮೇಲೆ ನೋಡಿ ಉದುರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನೋಡಿ, ಬೆಲ್ಲದ ಪಾಕ ಎಲ್ಲ ಈ ಶೇವ್ ಇರುತ್ತೆ ನೋಡಿ, ಅದರೊಳಗೆಲ್ಲ ಅದು ಸಿಹಿ ಅದು ಹೀರ್ಕೊಳ್ಬೇಕು. ಅಲ್ಲಿ ತನಕ ಚೆನ್ನಾಗಿ ನಾವು ಕೈ ಬಿಡಿದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಅದು ಸಿಹಿ ಆಗುತ್ತೆ. ಇದು ಶೇವ್ ಉಂಡೆ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ತುಂಬಾ ಸಿಂಪಲ್ಲು ಮಾಡೋಕ್ಕೆ ಇದು ಶೇವ್ ಉಂಡೆ. ಒಂದ್ಸಲಿ ನಾವು ಬೆಲ್ಲದ ಪಾಕನ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿರಲ್ಲ, ಇವಾಗ ಇದಕ್ಕೆ ನಾನು ಅರ್ಧ ಭಾಗದಷ್ಟು ಹುರಿಗಡಲೆ ಪೌಡರ್ನ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನೋಡಿ ಅರ್ಧ ಭಾಗಕ್ಕಷ್ಟು ಸೇರಿಸ್ಕೊಂಡಿದ್ದೀನಿ. ಆದರೆ ಉಂಡೆ ಕಟ್ಕೊಳ್ಳೋದಕ್ಕಂತೂ ಈ ಹುರಿಗಡಲೆ ಪೌಡರ್ ಬೇಕೇ ಬೇಕಾಗುತ್ತೆ. ಹಾಗೆ ಅಂತೂ ಕಟ್ಕೊಳಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಎಲ್ಲ ಉಂಡೆ ಮಾಡ್ಕೊಳ್ಬೇಕಾದ್ರೆ ಹುರಿಗಡಲೆ ಪೌಡರ್ನ ಸೇರಿಸ್ಕೊಂಡೆ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಟ್ಕೊಳ್ತೀನಿ. ಸ್ವಲ್ಪ ನೀರನ್ನ ಕೈನ ಹಸಿ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಉಂಡೆನ ಕಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ನಾವು ಶೇವ್ ಉಂಡೆನ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸಿಂಪಲಾಗಿ ಯಾರು ಬೇಕಾದರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.